ವೆರಿ ಸಿಂಪಲ್ ಕ್ವಶನ್. ಫಂಕ್ಷನ್ ಟು ಗೆಟ್ ಸಮ್ ಆಫ್ ನಂಬರ್ಸ್. ಓಕೆ, ಏನಂದ್ರೆ ಒಂದು ಫಂಕ್ಷನ್ ಐತಿ, ಅದಕ್ಕೊಂದು ನಂಬರ್ಸ್ ಪಾಸ್ ಮಾಡಾಕ್ತೇವೆ, ಸ್ವಲ್ಪ ನಂಬರ್ಸ್, ಅದರದಾಗ ಮೊತ್ತ, ಆ ನಂಬರ್ಸ್ಗಳ ಮೊತ್ತ ಕಂಡುಹಿಡಿಬೇಕು. ಓಕೆ, ಸೊ ಈಗ ಇಲ್ಲೇನಂತ ಬರೀನ್ರಿ ಅದನ್ನು, ಫಸ್ಟ್ ಕ್ವಶನ್ ಆಯಿತಾ. ಸೊ ಫಸ್ಟ್ ಪ್ರಾಬ್ಲಮ್ ಏನು, ಸಮ್ ಆಫ್ ನಂಬರ್ಸ್. ಆ್ಯಂಡ್ ಸಮ್ ಆಫ್ ನಂಬರ್ಸ್ ಒಳಗನು ಏನಂದ್ರೆ ಇನ್ಪುಟ್ ಏನೈತಿ, ಆ ಯಾವ ನಂಬರ್ಸ್ ಕೊಡ್ತಿರಲ್ಲ ಅದ ಇನ್ಪುಟ್ ಆಯಿತಾ. ಸೊ ಇದಕ್ಕೆ ನೀವು ವಿಜುವಲಿ ಅಥವಾ ಗ್ರಾಫಿಕಲಿ ಈ ಥರ ಥಿಂಕ್ ಮಾಡಿರಿ. ನೀವೇನಂತಂದ್ರೆ ಒಂದು ಫಂಕ್ಷನ್ ಬರೆಯಾಕ್ತೀರಿ. ಓಕೆ, ಒಂದು ಫಂಕ್ಷನ್ ಬರೆಯಾಕ್ತೀರಿ. ಇದಕ್ಕೆ ಇನ್ಪುಟ್ ಏನಿದೆ, ಓಕೆ, 2 ನಂಬರ್ಸ್ ತೊಗೊಳಾಕ್ತೀರಿ. ಇಲ್ಲಿ ಫಂಕ್ಷನ್ ಒಳಗೆ ಏನು ಮಾಡಾಕ್ತೀರಿ, ಅದರದ್ದು ಸಮ್ ಕಂಡು ಹಿಡಿಯಾಕ್ತೀರಿ. ನಿಮ್ಮದು ಔಟ್ಪುಟ್ ಏನಿದೆ, ಅವು 2 ನಂಬರ್ಸದ್ದು ಸಮ್ ಇದೆ. ಓಕೆ, ಸೊ ಈ ಥರ ಇದ್ರೊಳಗೆ ಏನು ಭಾಳಷ್ಟು ಅಲ್ಗೋರಿದಮ್ ಲಾಜಿಕ್ ಅನ್ನೋದು ಏನಿಲ್ಲ. ನಿಮಗೆ ಇದ್ರೊಳಗೆ ಒಂದು ಫಂಕ್ಷನ್ ಹೆಂಗೆ ಡಿಸೈನ್ ಮಾಡಬೇಕು, ಅದರದ್ದು ಇನ್ಪುಟ್ ಅಂದ್ರೆ ಏನು, ಔಟ್ಪುಟ್ ಅಂದ್ರೆ ಏನು, ಆಮೇಲೆ ಅದನ್ನು ಯಾವ ಥರ ಡಿಕ್ಲೇರ್ ಮಾಡಬೇಕು, ಯಾವ ಥರ ಡಿಫೈನ್ ಮಾಡಬೇಕು ಅನ್ನೋದು ಟೀಚ್ ಮಾಡೋ ಸಂಬಂಧ. ಓಕೆ, ಸೊ ಈಗ ಇದಕ್ಕೆ ಏನಂದ್ರೆ ಒಂದು ಒಳ್ಳೆ ಹೆಸರು ಕೊಡ್ಬೇಕು ನಾವು ಆಯಿತಾ. ಇದೇನು ಕೆಲಸ ಮಾಡಾಕ್ತೈತಲ್ಲ, ನಿಮ್ಗೆ ಹೇಳಿದ್ನಲ್ಲ ವರ್ಬ್, ಆ ವರ್ಬ್ ಯೂಸ್ ಮಾಡಬೇಕು, ಆಮೇಲೆ ನೌನ್ಸ್ ಯೂಸ್ ಮಾಡಬೇಕು. ಇಲ್ಲಿ ಏನಂದ್ರೆ ವರ್ಬ್ ಏನು, ಸಮ್. ಸೊ ಇದೇನು ಮಾಡಾಕ್ತೈತಿ, ಗೆಟ್ ಸಮ್ ಅಂತ ಯೂಸ್ ಮಾಡ್ಬೋದು ನೀವು ಇಲ್ಲಿ ಆಯಿತಾ. ಈ ಫಂಕ್ಷನ್ಸ್ಗೆ ಏನಂತ ಹೆಸರು ಕೊಡ್ಬೋದು, ಗೆಟ್ ಸಮ್. ಓಕೆ, ಈಗ ನೀವೇನಂದ್ರೆ 2 ನಂಬರ್ಸ್ ಕೊಡ್ತಿದ್ದೀರಿ ಇಲ್ಲಿ ಆ್ಯಸ್ ಎ ಇನ್ಪುಟ್. ಸೊ ನೀವು ಇದನ್ನು ಈ ಥರ ಬರಿಬೋದು. ಇದ್ರದ್ದು ಔಟ್ಪುಟ್ಟನ್ನು ಸಮ್ ಐತಲ್ಲ, ಸಮ್ ಇಲ್ಲಿ ಏನಿದು ಔಟ್ಪುಟ್ ಅಂದರೆ ಇದು ಇಂಟೀಜರ್, ಇಲ್ಲಿ ಇನ್ಪುಟ್ಸನ್ನು ಇಂಟೀಜರ್. ಸೊ ಅವಾಗ ನಿಮ್ಮದು ಫಂಕ್ಷನ್ ಹೆಂಗಾಗತ್ತೆ, ಇಂಟ್, ಇದು ರಿಟರ್ನ್ ಟೈಪ್ ಆಯಿತಾ. ಸೊ ವಿಲ್ ರೈಟ್ ಇಟ್ ಫಸ್ಟ್, ಗೆಟ್ ಸಮ್, ಆಮೇಲೆ ಇದು 2 ನಂಬರ್ಸ್ ಇಲ್ಲಿ ಆಯಿತಾ. ಸೊ ನಂಬರ್ 1 ಆ್ಯಂಡ್ ನಂಬರ್ 2. ಇದು ನಾ ಯಾವುದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ಗಂತ ಬರೆಯಾಗ್ತಿಲ್ಲ, ಇದೇನು ಪೈಥಾನ್ ಅಥವಾ ಜಾವಾಕಂತ ಏನು ಬರ್ದಿಲ್ಲ, ನಿಮಗೆ ಸಿಂಟ್ಯಾಕ್ಸ್ ಅರ್ಥ ಆಗಲಿ ಅಂತ ಬರ್ದೇನೆ ಆಯಿತಾ. ಸೊ ಡೋಂಟ್ ವರಿ ಅಬೌಟ್ ಓಕೆ ಸರ್ ಹಿಂಗ್ಯಾಕೆ ಬರ್ದಾರ ಅಂತಂದು. ಇಟ್ ಈಸ್ ನಾಟ್ ಅ ಆ್ಯಕ್ಚುಯಲ್ ಕೋಡ್, ಇಟ್ ಈಸ್ ಬೇಸಿಕ್ಲಿ ಅ ಸೂಡೋ ಕೋಡ್ ಆಯಿತಾ. ಸೂಡೋ ಕೋಡ್ ಬರಿತಿದ್ದೀನಿ ಇಲ್ಲಿ. ಏನಂದ್ರೆ ಇಲ್ಲಿ ಏನಂತ ಬರೆಯಾಗ್ತೀನಿ, ರಿಟರ್ನ್ ಟೈಪ್. ಈಗ ನೀವು ಪೈಥಾನ್ದಾಗ ಬರೆದಾಗ ಇಲ್ಲಿ ಬರೆಯಂಗಿಲ್ಲ ರಿಟರ್ನ್ ಟೈಪ್. ಎಲ್ಲಿ ಬರಿತೀರಿ ರಿಟರ್ನ್ ಟೈಪ್ ಪೈಥಾನ್ದಾಗ, ಇಲ್ಲಿ ಬರಿತೀರಿ, ಇಲ್ಲಿ ಎಂಡಿಗೆ ಬರಿತೀರಿ ಆಯಿತಾ. ಸೊ ಬೇಸಿಕ್ಲಿ ಒಂದೇನಪ್ಪ, ರಿಟರ್ನ್ ಟೈಪ್ ನಿಮ್ದು ಇಲ್ಲಿ ಏನು ಔಟ್ಪುಟ್ ಐತಲ್ಲ, ಇದು ಔಟ್ಪುಟ್ಟನ್ನ ಇಲ್ಲಿ ರಿಟರ್ನ್ ಟೈಪ್ ಇರುತ್ತೆ, ಇಂಟ್. ಅದನ್ನು ಇಲ್ಲಿ ಬರೀರಿ, ಜಾವಾದಾಗಾದ್ರೆ ಇಲ್ಲಿ ಬರಿತೀರಿ, ಸಿದಾಗ ಇಲ್ಲಿ ಬರಿತೀರಿ, ಪೈಥಾನ್ದಾಗ ಇಲ್ಲಿ ಬರಿತೀರಿ. ಸೆಕೆಂಡ್ ಫಂಕ್ಷನ್ ಹೆಸರು ಗೆಟ್ ಸಮ್ ಅಂತ. ಆಮೇಲೆ 2 ಇನ್ಪುಟ್. ಈಗ ಈ 2 ಇನ್ಪುಟ್ ತೊಗೊಂಡಿದ್ದನ್ನು ನಿಮಗೊಂದು ಆನ್ಸರ್ ಒಳಗೆ ಸ್ಟೋರ್ ಮಾಡಿ ಅದನ್ನು ರಿಟರ್ನ್ ಮಾಡ್ಬೋದು, ಇಲ್ಲ ಡೈರೆಕ್ಟು ರಿಟರ್ನ್ ಮಾಡ್ಬೋದು. ಸೊ ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಈ ರಿಟರ್ನ್ ಕೀವರ್ಡ್ ಐತಲ್ಲ, ರಿಟರ್ನ್ ಕೀವರ್ಡ್ದೊಳಗೆ ನೀವು ಎಕ್ಸ್ಪ್ರೆಷನ್ಸ್ ಬರಿಬೋದು. ಎಕ್ಸ್ಪ್ರೆಷನ್ಸ್ ಲೈಕ್ ಎಡಿಷನ್, ಸಬ್ಸ್ಟ್ರಾಕ್ಷನ್, ಅಥವಾ ಇನ್ನೊಂದು ಫಂಕ್ಷನ್ ಇನ್ವೋಕ್ ಮಾಡೋದು. ಸೊ ರಿಟರ್ನ್ ಒಳಗೆ ಈ ಥರ ಎಲ್ಲ ಬರೆಯೋಕೆ ಅಲೌಡ್ ಐತೆ ನಿಮಗೆ. ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಆ ನಂಬರ್ಗಳ ಎಡಿಷನನ್ನು ಇದರೊಳಗೆ ಬರಿಬೋದು. ಈ ಥರ ನಂಬರ್ 1 ಪ್ಲಸ್ ನಂಬರ್ 2 ಅಂತ ಬರೋದು, ನೀವು ಅದನ್ನು ರಿಟರ್ನ್ ಮಾಡ್ಬೋದು. ಓಕೆ, ಸೊ ಇಟ್ಸ್ ಅ ವೆರಿ ಸಿಂಪಲ್ ಫಂಕ್ಷನ್ ವಿತ್ ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್ ಅಬೌಟ್ ಇನ್ಪುಟ್ ಪ್ಯಾರಾಮೀಟರ್, ಔಟ್ಪುಟ್ ಪ್ಯಾರಾಮೀಟರ್, ಇನ್ಪುಟ್ ದ ಡೇಟಾ ಟೈಪ್ ಏನು, ಔಟ್ಪುಟ್ ಡೇಟಾ ಟೈಪ್ ಏನು, ಆಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ಹೆಂಗೆ ಯೂಸ್ ಮಾಡಬೇಕು, ಆಮೇಲೆ ಫಂಕ್ಷನ್ ಹೆಸರು ಹೆಂಗೆ ಕೊಡಬೇಕು. ಸೊ ಈ ಕಾನ್ಸೆಪ್ಟ್ಸ್ ನಿಮಗೆ ಈ ವೆರಿ ಸಿಂಪಲ್ ಪ್ರೋಗ್ರಾಮ್ದಾಗ ಅರ್ಥ ಆಯಿತು ಅನ್ಕೋತೀನಿ. ನಾವು ಲೆಟ್ಸ್ ಜಂಪ್ ಇನ್ ಆ್ಯಂಡ್ ರೈಟ್ ದ ಕೋಡ್ ಬರೋದು ನೋಡೋಣ ಅಂತಿದೆ ಹೆಂಗೆ ಕಾಣುತ್ತಾರೆ, ಡಿಬಗ್ ಮಾಡಿ ರನ್ ಮಾಡಿ. ಫಸ್ಟ್ ನಮ್ಮದು ಪ್ರೋಗ್ರಾಮ್ ಏನು, ಗೆಟ್ ಸಮ್ ಆಫ್ 2 ನಂಬರ್ಸ್. ಈಗ ಇದನ್ನು ಕೋಡ್ ಬರೀನ ಅಂತ ಬರ್ರಿ ಪೈಥಾನ್ದೊಳಗೆ. ಇಲ್ಲೇನು ಮಾಡೋಣ, ಕಮೆಂಟ್ದಾಗ ಹಾಕೋಣ ಇದನ್ನು. ಸೊ ನಿಮ್ಗೆ ಸಮ್ ಆಫ್ 2 ನಂಬರ್ಸ್ ಬೇಕು ಆಯಿತಾ. ಸೊ ಪೈಥಾನ್ದೊಳಗೆ ನೀವು ಏನಂತ ಬರಿತೀರಿ, ಸ್ಟಾರ್ಟಿಂಗ್ ಒಂದು ಫಂಕ್ಷನ್ ಬರಿಬೇಕಾದ್ರೆ ಡೆಫ್ ಅಂತ ಬರೀತೀರಿ, ಡೆಫಿನಿಷನ್ ಗೆಟ್ ಸಮ್, ಆಮೇಲೆ ನಂಬರ್ 1, ನಂಬರ್ 2. ಓಕೆ, ಆಮೇಲೆ ಇಲ್ಲೊಂದು ಈ ಥರ ಕೋಲನ್. ಅಬ್ಸರ್ವ್ ಮಾಡಿರಿ, ಪೈಥಾನ್ದೊಳಗೆ ಇಲ್ಲೆಲ್ಲೂ ಮೇನ್ ಅಂತಿಲ್ಲ ಆಯಿತಾ. ಆಮೇಲೆ ಇಲ್ಲೇನು ಮಾಡಬೇಕು, ರಿಟರ್ನ್ ನಂಬರ್ 1 ಪ್ಲಸ್ ನಂಬರ್ 2, ದಟ್ಸ್ ಇಟ್. ಇಷ್ಟು ಬರೆದ್ರಿ ಅಂದ್ರೆ ಮುಗೀತಿದ್ದು ಫಂಕ್ಷನ್. ಈಗ ಇದನ್ನು ಇನ್ವೋಕ್ ಮಾಡಬೇಕು ಆಯಿತಾ. ಸೊ ಈಗ ಏನಂತೀನಿ, ಇಲ್ಲಿಂದ ಇನ್ವೋಕ್ ಫಂಕ್ಷನ್ ಅಂತೀನಿ ಇಲ್ಲಿಂದ. ಓಕೆ, ಸೊ ಇನ್ವೋಕ್ ಮಾಡೋಕ್ಕೆ ಏನು ಮಾಡಬೇಕು, ಬರೀ ಗೆಟ್ ಸಮ್
10, 20. ಆಮೇಲೆ ಇದು ಬಂದದ್ದು ಆನ್ಸರ್ ಸ್ಟೋರ್ ಮಾಡಬೇಕಲ್ಲ, ಸೊ ಅದಕ್ಕೆ ಇಲ್ಲೇನು ಮಾಡೋಣ, ಸಮ್ ಇಸ್ ಈಕ್ವಲ್ ಟು ಗೆಟ್ ಸಮ್ ಅಂತ ಮಾಡೋಣ. ಆಮೇಲೆ ಪ್ರಿಂಟ್ ಮಾಡಿ ಇಲ್ಲೇನಂತ ಇದನ್ನು ಪ್ರಿಂಟ್ ಮಾಡೋಣ, ಸಮ್ ಆಫ್ 2 numbers ಈಸ್, ಇಲ್ಲಿ ಅದು ಸಮ್ ಬರೀರಿ. ಓಕೆ, ಸೊ ಪೈಥಾನ್ದೊಳಗೆ ನೋಡ್ರಿ ಇದು ಎಷ್ಟು ಕೋಡ್ ಏನಂತಾರೆ, ರೂಲ್ಸ್ ಕಡಿಮೆ, ರಿಸ್ಟ್ರಿಕ್ಷನ್ಸ್ ಕಡಿಮೆ, ಇದು ಯಾವ ರೀತಿ ಸಿಂಪ್ಲಿಫೈಡ್ ವೇ ಒಳಗೆ ಆಗುತ್ತಂತಂದು. ಓಕೆ, ಸೊ ಇಲ್ಲೇನು ಬರೀನಂದ್ರೆ ಇನ್ವೊಕೇಶನ್. ಈಗ ಇದನ್ನು ರನ್ ಮಾಡಿ ನೋಡ್ರಿ. ಸೊ ಸಮ್ ಆಫ್ 2 numbers ಈಸ್ 30 ಅಂತ ಬಂತಿಲ್ಲ ಆಲ್ರೆಡಿ, ಆಯಿತಾ. ಸೊ ಈ ಥರನೂ ಬರಿಬೋದು ಪೈಥಾನ್ ಕೋಡ್ ಅಗದಿ ಸಿಂಪಲ್ಲಾಗಿ. ಏನಂತಂದ್ರೆ ರಿಟರ್ನ್ ಟೈಪು ಇದು ಏನೂ ಬರಿಲ್ದ ಹಿಂಗೂ ಬರಿಬೋದು. ಆದ್ರೆ ಇದು ಏನಂದ್ರೆ ನ್ಯೂವರ್ ವರ್ಷನ್ದಾಗ ಇಲ್ಲೇನು ರಿಟರ್ನ್ ಟೈಪ್ ಏನು ಬರದೇ ಇಲ್ಲ. ಆಮೇಲೆ ಇಲ್ಲಿದ್ರ ಡೇಟಾ ಟೈಪ್ ಏನು, ಇದ್ರ ಡೇಟಾ ಟೈಪ್ ಅದು ಏನೂ ಬರದೇ ಇಲ್ಲ. ಓಕೆ, ಸೊ ಡೈರೆಕ್ಟ್ ಇಷ್ಟು ಬರೆದ್ವಿ, ಇದು ಇಲ್ಲಿ ರಿಟರ್ನ್ ಆಯಿತು, ವರ್ಕ್ ಆಯಿತು ಕೋಡು, ಕರೆಕ್ಟಾ. ಈಗ ಇದನ್ನು ನಾವು ಹಿಂಗೆ ಬರ್ದ್ವಿ ಅಂದ್ರೆ ಏನಂತ, ಓಕೆ, ಇದು ಇಲ್ಲಿ ಲಿಸ್ಟ್ ಸಮ್ 2 ಅಂತ ಮಾಡೋಣ, ಗೆಟ್ ಸಮ್ 1.2, 1.2. ಓಕೆ, ಆಮೇಲೆ ಮತ್ತೇನು ಮಾಡೋಣ, ಇದನ್ನು ಪ್ರಿಂಟ್ ಮಾಡೋಣ ಇಲ್ಲಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಸಮ್ 2 ಮಾಡೋಣ ಇಲ್ಲಿ. ಸೊ ಇದು ವರ್ಕ್ ಆಗುತ್ತೆ ನೋಡೋಣ. ಈಗ ನೋಡ್ರಿ ಇಲ್ಲಿ ಇದು ವರ್ಕ್ ಆಯಿತು. ಅಂದ್ರೆ ಸೇಮ್ ಫಂಕ್ಷನ್, ಇದು ಸೇಮ್ ಫಂಕ್ಷನ್ ಇಂಟೀಜರ್ ಎಡಿಷನ್ನು ಮಾಡ್ತು, ಆಮೇಲೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಎಡಿಷನ್ನು ಮಾಡ್ತು. ಓಕೆ, ಇನ್ನೊಂದು ಮಜಾ ತೋರಿಸ್ತೀನಿ ನಿಮಗೆ. ಏನು ಮಾಡಿದ್ದೀನಿ ನಾ ಇಲ್ಲಿ ಸ್ಟ್ರಿಂಗ್ ಪಾಸ್ ಮಾಡಾಕ್ತೇನೆ, ಎದ್ರ ಬದಲಿ, ನಂಬರ್ಸ್ ಬದಲಿ. ಓಕೆ, ಸೊ ಈಗ ಇದನ್ನು ರನ್ ಮಾಡೋಣ. ಸೊ ಅದಕ್ಕೂ ವರ್ಕ್ ಆಯಿತು. ಅಂದ್ರೆ ಈ ಒಂದು ಸೇಮ್ ಫಂಕ್ಷನ್ ಅನ್ನೋದು ಇಲ್ಲಿದು ನಾವಲ್ಲಿ ಏನು ಅದಕ್ಕೆ ಡೇಟಾ ಟೈಪ್ ಕೊಟ್ಟಿಲ್ಲಲ್ಲ, ಸೊ ಅದಲ್ಲಿ ಏನು ಆಬ್ಜೆಕ್ಟ್ ಬರತೈತಲ್ಲ, ಅದು ಇಂಟೀಜರ್ ಬಂದರೆ ಇಂಟೀಜರ್ ಎಡಿಷನ್ ಮಾಡ್ತಿದೆ, ಫ್ಲೋಟಿಂಗ್ ಪಾಯಿಂಟ್ ಬಂದರೆ ಫ್ಲೋಟಿಂಗ್ ಪಾಯಿಂಟ್ ಎಡಿಷನ್ ಮಾಡ್ತಿದೆ, ಸ್ಟ್ರಿಂಗ್ ಬಂದ್ರೆ ಸ್ಟ್ರಿಂಗ್ ಎಡಿಷನ್ ಮಾಡ್ತೈತಿ. ಸೊ ಯಾಕೆ ಮಂದಿ ಪೈಥಾನ್ ಭಾಳ ಲೈಕ್ ಮಾಡ್ತಾರಂದ್ರೆ ಈ ಥರ ಪವರ್ಫುಲ್ ಐತಿದು. ಇದಕ್ಕೆ ರಿಸ್ಟ್ರಿಕ್ಷನ್ ರೂಲ್ಸ್ ಕಡಿಮೆ ಅದಾವ, ಫ್ಲೆಕ್ಸಿಬಿಲಿಟಿ ಜಾಸ್ತಿ ಐತಿ. ಇದು ಒಂದು ಡೆಮಾನ್ಸ್ಟ್ರೇಷನ್ಲೇ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪ ಎಂಥ ಫಂಕ್ಷನ್ ಇದೆ ಅಂತಂದು. ನಾವಿಲ್ಲೇನು ಡೇಟಾ ಟೈಪ್ ಬರ್ದಿಲ್ಲಲ್ಲ, ಅದಕ್ಕೆ ಏನಾಗ್ತೈತಿ, ಆಟೋಮೆಟಿಕ್ಕಾಗಿ ನೀವು ಯಾವ ಡೇಟಾ ಟೈಪ್ ಇಂಟೀಜರ್ ಕೊಟ್ಟರು ವರ್ಕ್ ಆಗುತ್ತೆ, ಫ್ಲೋಟ್ ಕೊಟ್ಟರು ವರ್ಕ್ ಆಗುತ್ತೆ, ಸ್ಟ್ರಿಂಗ್ ಕೊಟ್ಟರು ವರ್ಕ್ ಆಗುತ್ತೆ. ನೀವು ಏನು ಇನ್ಪುಟ್ ಕೊಟ್ಟರು ಇದೆಲ್ಲ ಗೆಟ್ ಸಮ್ ಇಲ್ಲೇನೈತಲ್ಲ ಇದು ವರ್ಕ್ ಆಗ್ತೈತಿ ಇಲ್ಲಿ. ಸೊ ಇಲ್ಲಿ ನೋಡಿರ್ಬೇಕಿದ್ರೆ ಔಟ್ಪುಟ್ ನಾನು ನಿಮಗೆ ಡಿಬಗ್ ಮಾಡೋ ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಇದು ಫಸ್ಟ್ ಟೈಮ್ ಯಾರಿಗೆ ಕೋಡ್ ಬರೀ ಆಗ್ತೀರಿ ಪೈಥಾನ್ ಕೋಡ, ಸಿಂಟ್ಯಾಕ್ಸ್ ನೆನ್ಪಿಟ್ಕೋರಿ. ಡೆಫ್ ಅಂದರೆ ಡೆಫಿನಿಷನ್, ಸ್ಪೇಸ್ ಆದಮೇಲೆ ಇಲ್ಲಿ ಹೆಸರು ಕೊಡಬೇಕು. ಇಲ್ಲಿ ಬ್ರೇಸ್ನ್ಯಾಗ ನಿಮ್ದು ಅದೇನು ವೇರಿಯೇಬಲ್ಸ್ ಅದಾವಲ್ಲ, ವೇರಿಯೇಬಲ್ಸ್ ಇಲ್ಲಿ ನೋಡ್ರಿ. ಈಗ ಅಲ್ಲಿ ಅದ್ರ ಮ್ಯಾಗ ಮೌಸ್ ತೊಗೊಂಡು ಇಲ್ಲಿ ಹೋವರ್ ಮಾಡಿದಾಗ ಅದೇನು ಹೇಳಾಗ್ತೈತಿ, ಫಂಕ್ಷನ್ ಡೆಫಿನಿಷನ್ ನಂಬರ್ 1 ಎನಿ ಅಂತ. ಎನಿ ಅಂದರೆ ಎನಿ ಡೇಟಾ ಟೈಪ್, ನಂಬರ್ 2 ಆಲ್ಸೋ ಎನಿ, ಆಮೇಲೆ ರಿಟರ್ನ್ ಏನು, ರಿಟರ್ನು ಎನಿ ಅಂದಂಗಿದು. ಓಕೆ, ಸೊ ಎನಿ ಅಂತಂದ್ರೆ ಏನು, ಎನಿ ಅಂದ್ರೆ ANY, ಎನಿ ಅಂದ್ರೆ ಎಲ್ಲ ಯಾವ್ದು ಬೇಕಾದ ಡೇಟಾ ಟೈಪ್ಗೂ ವರ್ಕ್ ಆಗ್ತೈತಿ ಇದು. ಓಕೆ, ಸೊ ಅದಕ್ಕೆ ನಾವಿಲ್ಲಿ ಗೆಟ್ ಸಮ್ ಈ ಥರ ಬೇರೆ 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 ಕೋಡಿಂದ ಇನ್ವೋಕ್ ಮಾಡಿದ್ರು ಸಹಿತ ಏನಾಯಿತು, ಇಟ್ ವರ್ಕ್ಡ್. ಓಕೆ, ಸೊ ಏನಂದ್ರೆ ಈಗ ಇದನ್ನು ಡಿಬಗ್ ಮಾಡಿ ನೋಡೋಣ ಹೆಂಗಂದ್ರೆ ಸೇಮ್ ಇಲ್ಲೇ ಹೋಗಿ ಇದ್ರೊಳಗೆ ಹೋಗಿ ಡಿಬಗ್ ಪೈಥಾನ್ ಫೈಲ ಇಲ್ಲಿ ನಾ ಏನು ಮಾಡೇನಿ, ಇಲ್ಲಿ ಫಸ್ಟ್ ಲೈನ್ ಇಲ್ಲಿ ಏನೈತಲ್ಲ ಇದಕ್ಕೆ ಡಿಬಗ್ ಪಾಯಿಂಟ್ ಸೆಟ್ ಮಾಡೇನಿ. ಓಕೆ, ಸೊ ಈಗ ಇಲ್ಲಿ ಬಂತು. ಈಗ ಗೆಟ್ ಸಮ್ ಒಳಗೆ ಹೋಗ್ಬೇಕು, ಸ್ಟೆಪ್ ಇಂಟು. ಸೊ ಕಾಲ್ ಸ್ಟ್ಯಾಕ್ ಅದು ವೇರಿಯೇಬಲ್ಸ್ ಇಲ್ಲಿ ಬರೋದು ಎಲ್ಲನೂ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ ಅದಕ್ಕೆ ಇದಕ್ಕೆ. ನೆಕ್ಸ್ಟ್ ಈಗ ಅದು ಇನ್ವೋಕ್ ಆಗಿ ಬಂದು ಈಗ ಸಮ್ ಅಂತ ವೇರಿಯೇಬಲ್ ಐತೆ. ಸೊ ಸಮ್ ಅಂತ ವೇರಿಯೇಬಲ್ ಈಗ ಏನಾಗುತ್ತೆ, ಅದು ವ್ಯಾಲ್ಯೂ ಅಸೈನ್ ಐತಿ. ಇಲ್ಲಿ ನೋಡಿರಿ ಲೋಕಲ್ಸ್ನಾಗ ಸಮ್ ಇಸ್ ಈಕ್ವಲ್ ಟು 30. ಓಕೆ, ಸೊ ನೀವು ಇಲ್ಲಿ ನೋಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ವಾಚ್ನಾಗ ಬೇಕಿದ್ರೆ ನೀವು ಸಮ್ ಅಂತ ಆ್ಯಡ್ ಮಾಡಿದ್ರಿ ಅಂದ್ರೆ ಇಟ್ ವಿಲ್ ಶೋ ಯು ದಟ್ ವ್ಯಾಲ್ಯೂ. ಓಕೆ, 1.2 1.2 ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಪಾಸ್ ಮಾಡಾಕ್ತೀವಿ. ಇಲ್ಲಿ ಹೋದ ತಕ್ಷಣ ಈಗ ನೋಡಿರಿ ಇಲ್ಲಿ ಆಟೋಮೆಟಿಕ್ಲಿ ನಂಬರ್ 1 ನಂಬರ್ 2 ಅದಕ್ಕೆ ಸೆಟ್ ಆಯಿತು. ಅದಕ್ಕೆ ಸೆಟ್ ಆಗಿ ವಾಪಸ್ ಇದು ಬಂತು. ಇದಕ್ಕೆ
ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ದೊಳಗೆ ಪಾಲಿಮಾರ್ಫಿಸಮ್ ಅಂತಾರೆ, ನೆನ್ಪಿಟ್ಕೋರಿ ವರ್ಡ್. ಸೊ ಇದಕ್ಕೆ ಈ ಥರ ಒಂದು ಫಂಕ್ಷನನ್ನು ಬೇರೆ ಬೇರೆ ಡೇಟಾ ಟೈಪಿಗೆ ವರ್ಕ್ ಆಗಿ ಔಟ್ಪುಟ್ ಏನು ಕೊಡ್ತೈತಲ್ಲ, ಈ ಕಾನ್ಸೆಪ್ಟಿಗೆ ಏನಂತಾರೆ, ಪಾಲಿಮಾರ್ಫಿಸಮ್ ಅಂತಾರೆ. ಅಂದ್ರೆ ಒಂದೇ ಕೋಡು ಬೇರೆ ಬೇರೆ ಥರ ಬಿಹೇವ್ ಮಾಡೋದು. ಓಕೆ, ಸೊ ಒಂದೇ ಫಂಕ್ಷನ್ ಬೇರೆ ಬೇರೆ ಡೇಟಾ ಟೈಪಿಗೆ ವರ್ಕ್ ಆಗೋದು ಪಾಲಿಮಾರ್ಫಿಸಮ್, ದಟ್ ಈಸ್ ದ ಕಾನ್ಸೆಪ್ಟ್. ಸೊ ಅಲ್ಲಿ ನಿಮಗಲ್ಲಿ ಬೇರೆ ಬೇರೆ ಈಗ ಇಂಟೀಜರ್ಗೊಂದು ಬೇರೆ, ಅದಕ್ಕೊಂದು ಬೇರೆ, ಇದಕ್ಕೊಂದು ಬೇರೆ ಬರೆಯುವಂಥ ಅವಶ್ಯಕತೆ ಇರಲ್ಲ ಈ ಥರ ಬರೋದ್ರೆ. ಸೊ ಈಗ ನೋಡಿರಿ, ಅದು ಆಟೋಮೆಟಿಕ್ಕಾಗಿ ಎಷ್ಟು ಈಸಿಯಾಗಿ ಫ್ಲೋಟಿಂಗ್ ಪಾಯಿಂಟ್ ನಂಬರ್ದು ಕ್ಯಾಪ್ಚರ್ ಮಾಡಿ ನಿಮಗೆ ಸಮ್ ಬಂತು, ಸಮ್ 2 ಬಂತು. ಓಕೆ, ಸಮ್ 1 is 30, ಸಮ್ 2 is 2.4. ಓಕೆ, ನೆಕ್ಸ್ಟ್ ಸಮ್ 3. ಆಮೇಲೆ ಇಲ್ಲಿ ನೋಡ್ರಿ, ನಾವು ಇಲ್ಲಿ ಎಲ್ಲೂ ಇಂಟ್ ಫ್ಲೋಟ್ ಅಂತ ಎಲ್ಲೂ ಬರದೇ ಇಲ್ಲ. ಇದು ಅದು ತಾನೇ ಇಂಟರ್ಪ್ರಿಟರ್ ಅರ್ಥ ಮಾಡ್ಕೊಳತೈತಿ ನಿಮ್ದು ಇನ್ಪುಟ್ ಔಟ್ಪುಟ್ ನೋಡಿ. ಓಕೆ, ಇದು ಇಂಟೀಜರ್ ಇರಬೇಕಲ್ಲ, ಇದು ಫ್ಲೋಟಿಂಗ್ ಪಾಯಿಂಟ್ ಇರಬೇಕಲ್ಲ, ಇದು ಸ್ಟ್ರಿಂಗ್ ಇರಬೇಕಂತಂದು ತಾನೇ ಡೇಟಾ ಟೈಪ್ ಎಲ್ಲ ಅರ್ಥ ಮಾಡ್ಕೊಳತೈತಿ. ಈಗ ನೋಡ್ರಿ, ಇಲ್ಲಿ ಹೆಲ್ಲೋ ವರ್ಡ್ ಅಂತ ಮಾಡಿದ್ನಿ. ಇನ್ನು ಮಾಡಿದ್ರೆ ಹೆಲ್ಲೋ ಒಂದಿತ್ತು, ವರ್ಡ್ ಇರುತ್ತೆ, ದಿಸ್ ಪ್ಲಸ್ ದಿಸ್ ಅಂದೆಲ್ಲ ಆಟೋಮೆಟಿಕ್ಲಿ ಅವನ್ನೆರಡು ಜಾಯಿಂಟ್ ಹೊಡೆದು ನಿಮಗೆ ಫೈನಲ್ ಸಮ್ 3. ಇಲ್ಲಿ ನೋಡಿರಿ, ಸಮ್ 3 ಒಳಗೆ ಹೆಲ್ಲೋ ವರ್ಡ್ ಬಂತು. ಆಯಿತಾ, ಅದು ಪ್ರಿಂಟ್ ಆಯಿತು. ಸೊ ದಿಸ್ ಈಸ್ ಅವರ್ ವೆರಿ ಫಸ್ಟ್ ಪ್ರೋಗ್ರಾಮ್, ಬಟ್ ಇಟ್ ಶೋಸ್ ದ ಪವರ್ ಆಫ್ ಪೈಥಾನ್ ಕೋಡಿಂಗ್. ಓಕೆ, ಈಗ ಇದೇ ಫಂಕ್ಷನನ್ನು ಹಿಂಗೂ ಬರಿಬೋದು. ಹೆಂಗೆ, ಡೆಫಿನಿಷನ್ ಗೆಟ್ ಇಂಟೀಜರ್ ಸಮ್ ಅಂತ ಬರೋದು. ಇಲ್ಲಿ ನಂಬರ್ 1 ಬರೋದು ಕೋಲನ್ ಇಂಟ್. ಓಕೆ, ನೆಕ್ಸ್ಟ್ ನಂಬರ್ 2 ಕೋಲನ್ ಇಂಟ್. ಓಕೆ, ಬರೆದು ಇಲ್ಲಿ ರಿಟರ್ನ್ ಟೈಪ್ ಈಸ್ ಆಲ್ಸೋ ಇಂಟ್ ಅಂತ ಹಿಂಗೆ. ಓಕೆ, ಹಿಂಗೆ ಬರೆದು ನೀವಿಲ್ಲಿ ಏನು ಮಾಡ್ಬೋದು, ರಿಟರ್ನ್ ನಂಬರ್ 1 ಪ್ಲಸ್ ನಂಬರ್ 2. ಸೊ ಈ ಥರನೂ ನೀವು ಬರಿಬೋದು ಕೋಡನ್ನು. ಇದರೊಳಗೆ ಎಕ್ಸ್ಪ್ಲಿಸಿಟ್ ಆಗಿ ರಿಟರ್ನ್ ಟೈಪ್ ಇಲ್ಲಿ ಬರೆಯಲ್ಲ ಪೈಥಾನ್ದಾಗ, ಈ ಥರ ಎಂಡಿಗೆ ಬರೀತಾರೆ ಹಿಂಗೆ ಆ್ಯರೋ ಮಾರ್ಕ್ ಹಾಕಿ. ಓಕೆ, ಸೊ ಈಗ ಇಲ್ಲಿ ನೋಡ್ರಿ, ಇಲ್ಲಿ ಇದ್ರ ಹೋವರ್ ಮಾಡಿದ್ರೆ ಈಗ ಅಲ್ಲಿ ಎನಿ ಬದಲಿ ಏನಂತ ಹೇಳಾಗ್ತೈತೆ, ಅದು ಇಂಟ ಎರಡೂ ಇಂಟ್ ಐತಿ ಮತ್ತು ಲಾಸ್ಟ್ದು ಇಂಟ್ ಐತೆ ಅಂತ. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಇದ್ರದ್ದು ಗೆಟ್ ಸಮ್ಮದ್ದು ಇನ್ವೊಕೇಶನ್ ಕೋಡ್ ಐತಲ್ಲ, ಅದನ್ನು ಇಲ್ಲೇ ಹಾಕ್ಬಿಡ್ತೀನಿ. ಸೊ ದ್ಯಾಟ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದಾಗ ಇನ್ವೋಕ್ ಗೆಟ್ ಸಮ್ ಅಂತ ಮಾಡೋಣ, ಮಾಡಿ ಅದೆಲ್ಲ ಕೋಡ್ ಇಲ್ಲೇ ಇದ್ರ ಕೆಳಗೆ ಇಟ್ಬಿಡೋಣ ಅಂತ. ಇದೇ ಇಲ್ಲಿ ಇನ್ವೋಕ್ ಮಾಡಿದ್ವಲ್ಲ, ಇದು ಇಷ್ಟು. ಸೊ ಮಲ್ಟಿಪಲ್ ಲ್ಯಾಂಡ್ ಟ್ಯಾಬ್ ಹಾಕೋತಿತ್ತಂದ್ರೆ ಹಿಂಗೆ ಸೆಲೆಕ್ಟ್ ಮಾಡಿ ಟ್ಯಾಬ್ ಹೊಡೋದ್ರಿಂದ ಈ ಥರ ಬರುತ್ತೆ. ಸೊ ಅಟ್ ಅ ಟೈಮ್ ಈ ಫಂಕ್ಷನ್ ಕೆಳಗೆ ಇವೆಲ್ಲ ಟ್ಯಾಬ್ ಆಗುತ್ತೆ. ಆಯಿತಾ, ಸೊ ನೆಕ್ಸ್ಟ್ ಈಗ ಈ ಫಂಕ್ಷನ್ ಏನು, ಗೆಟ್ ಇಂಟೀಜರ್ ಸಮ್. ಆಯಿತಾ, ಈಗ ನೋಡ್ರಿ, ಇಲ್ಲಿ ಇಲ್ಲಿಗೆ ಏನಾರ ಸಮ್ ಇಸ್ ಈಕ್ವಲ್ ಟು ಗೆಟ್ ಇಂಟೀಜರ್ ಸಮ್ ಅಂತ ಮಾಡಿ, ನಾ ಏನಾರ ಇಲ್ಲಿ 1.2 ಕೊಟ್ನಿ, 1.2, 1.5. ಓಕೆ, ಕೊಟ್ಟು ಈಗ ಇದನ್ನು ಪ್ರಿಂಟ್ ಮಾಡಿದ್ನಿ ಅಂತ ತಿಳ್ಕೊರಿ. ಅವಾಗ ಏನು ಬರ್ತೈತೆ ಅಂತ ನೋಡೋಣ. ಇಲ್ಲಿ ಪ್ರಿಂಟ್ ಮಾಡೋಣ ಇದನ್ನು. ಲೆಟ್ಸ್ ಕಾಲ್ ಇಟ್ ಸಮ್ 1. ಓಕೆ, ನಾನು ಏನು ಮಾಡಾಕ್ತೇನೆ ಈಗ, ಈ ಫಂಕ್ಷನನ್ನು ಯಾವ ಥರ ಬರ್ದೀನಿ ಅಂದರೆ ಸ್ಪೆಸಿಫಿಕ್ ಡೇಟಾ ಟೈಪ್ ತೊಗೊಳ್ಳೋ ಥರ ಬರ್ದಿದ್ದೀನಿ. ಆಯಿತಾ, ಅಲ್ಲಿ ಏನು ಡೇಟಾ ಟೈಪ್ ಅಂತ ಸ್ಪೆಸಿಫೈ ಮಾಡೇನಿ, ಇದು ಡೇಟಾ ಟೈಪ್ ಇನ್ ರಿಟರ್ನ್ ಏನಂತ ಮಾಡೇನಿ. ಈಗ ಇಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಇದನ್ನು ಕೊಡಾಕ್ತೇನೆ. ಕರೆಕ್ಟಾ, ಈಗ ಇದನ್ನು ಇನ್ವೋಕ್ ಮಾಡಿ ನೋಡೋಣ ಏನಾಗುತ್ತಂತ, ಇಲ್ಲ ಡಿಬಗ್ ಮಾಡೋ ನೋಡೋಣ. ಸೊ ಇಲ್ಲಿ ಬಂದಿವಿ. ಈಗ ಸ್ಟೆಪ್ ಇಂಟು ಗೆಟ್ ಇಂಟೀಜರ್ ಸಮ್. ಇಲ್ಲಿ ನೋಡ್ರಿ, ಇಲ್ಲೇನಾಯಿತು, ನಂಬರ್ 1 ನಂಬರ್ 2 ಇಂಟೀಜರ್ ಅಂತ ಹೇಳಿದ್ವಿ ನಾವು. ಇಲ್ಲಿ ನಂಬರ್ 1 1.2 ಸೆಟ್ ಆಗೈತಿ. ಓಕೆ, ಈಗ ವಾಪಸ್ ಸಮ್ ಏನು ಬಂತು, 2.7 ಬಂತು. ಆಮೇಲೆ ಈಗ ಅದು ಪ್ರಿಂಟ್ ಆಯಿತು. ಓಕೆ, ಸೊ ಸ್ಟಿಲ್ ಕೋಡ್ ವರ್ಕ್ ಆಯಿತು. ಇಲ್ಲ ಇಂಟ್ ಅಂತ ಹೇಳಿದ್ರು ಏನು ಮಾಡ್ತು ಪೈಥಾನ್, ಅದನ್ನು ಸ್ಟಿಲ್ ಹ್ಯಾಂಡಲ್ ಮಾಡ್ತು. ಸ್ಟಿಲ್ ಅದು ಬೇರೆ ಇದ್ದರೂ ಸಹಿತ ಇಟ್ ವರ್ಕ್ಡ್. ಸೊ ದಿಸ್ ಈಸ್ ವಾಟ್ ಏನಂತಾರೆ ದ ಬ್ಯೂಟಿ ಆಫ್ ಪೈಥಾನ್. ಓಕೆ, ಸೊ ಅದಕ್ಕೆ ನೀವು ಇಲ್ಲಿ ಇದು ಡೇಟಾ ಟೈಪ್ ಬರೋದ್ರು ಬಿಟ್ಟರು ನಡೀತೈತೆ, ಅದು ಲಾಜಿಕ್ ಅದು ವರ್ಕ್ ಆಗ್ತಿತ್ತಪ್ಪ ಅಂದರೆ ಇಟ್ ವಿಲ್ ಹ್ಯಾಂಡಲ್ ಇಟ್ ಆ್ಯಂಡ್ ಇಟ್ ವಿಲ್ ವರ್ಕ್. ಓಕೆ,
ಸೊ ದಿಸ್ ಇಸ್ ಅವರ್ ಫಸ್ಟ್ ಪೈಥಾನ್ ಪ್ರೋಗ್ರಾಮ್ ಗೆಟ್ ಸಮ್. ಸೊ ನಿಮ್ಗೆ ಇದ್ರದೊಳಗೆ ಮೇನ್ ಇಲ್ಲಿ ಲಾಜಿಕ್ ಏನು ಗೊತ್ತಾಗಬೇಕಂದ್ರೆ ಈ ಥರ ಡೆಫಿನಿಷನ್ ಬರೀಬೇಕು, ಫಂಕ್ಷನ್ ಹೆಸರು ಬರೀಬೇಕು, ಈ ಥರ ವೇರಿಯೇಬಲ್ ಬರೀಬೇಕು. ನೀವೇನು ಮಾಡಿರಿ ಆದಷ್ಟು ನಿಮ್ದು ಇಂಟರ್ವ್ಯೂ ಒಳಗೆ ಕೋಡ್ ಒಳಗೆ ಈ ಥರ ಡೇಟಾ ಟೈಪ್ ಬರೀತು ಬರ್ರಿ, ಅಂದ್ರೆ ಅವಾಗ ಇಂಟರ್ವ್ಯೂರ್ಗೆ ಅಥವಾ ನಿಮ್ಮ ಕೋಡ್ ಓದೋರಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರುತ್ತೆ. ಸೊ ನಾನು ಏನು ಮಾಡ್ತೀನಿ, ಐ ಸ್ಟಿಕ್ ಟು ದಿಸ್ ಫಾರ್ಮ್ಯಾಟ್. ಸೊ ದ್ಯಾಟ್ ಏನಾಗುತ್ತೆ, ನಮ್ಮ ಕೋಡ್ ಓದುವಾಗ ಬರೆಯುವಾಗ ಈಸಿ ಆಗುತ್ತೆ. ನೀವು ಈ ಥರ ನಂಬರ್ 1 ಆ್ಯಂಡ್ ನಂಬರ್ 2 ಅಂತ ಹಿಂಗೂ ರಿಟರ್ನ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಒಂದು ಆನ್ಸರ್ ತೊಗೊಂಡು ಆನ್ಸರ್ ಈಸ್ ಈಕ್ವಲ್ ಟು ನಂಬರ್ 1 ಪ್ಲಸ್ ನಂಬರ್ 2 ಅಂತ ಮಾಡಿ ಇದನ್ನು ರಿಟರ್ನ್ ಮಾಡ್ಬೋದು, ಆನ್ಸರ್ನ ರಿಟರ್ನ್ ಮಾಡ್ಬೋದು, ಒನ್ ಇನ್ ದ ಸೇಮ್. ಓಕೆ, ಸೊ ಆವಾಗ ಈ ವ್ಯಾಲ್ಯೂ ಇಲ್ಲಿ ರಿಟರ್ನ್ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಆಮೇಲೆ ಈ ಪ್ರೋಗ್ರಾಮ್ ಬರೀರಿ, ಬರೆದು ರನ್ ಮಾಡಿ ಡಿಬಗ್ ಮಾಡಿ ನೋಡಿರಿ. ಸೊ ಇದು ಫಂಕ್ಷನ್ ಆಯಿತಾ. ಈಗೇನು ಮಾಡೋಣ ಅಂದ್ರೆ ಇದ್ರದ್ದು ಈಗ ಬೇರೆ ಬೇರೆ ಇನ್ಪುಟ್ ಔಟ್ಪುಟ್ ರನ್ ಮಾಡಿ ನೋಡೋಣ. ಈಗ ಒಂದು ಇಂಟೀಜರ್ ಕೊಟ್ಟು ನೋಡೋಣ ಆಯಿತಾ. ಮಿಕ್ಸ್ ಕೊಟ್ಟು ನೋಡೋಣ. 101.101 ಅಂತ ಇದು ಸಮ್ 1 ಇತ್ತಲ್ಲ, ಇದು ಸಮ್ 2 ಮಾಡೋಣ. ಲೆಟ್ಸ್ ಮೇಕ್ ಇಟ್ ಸಮ್ 2. ಸೊ ಇವನ್ ದ್ಯಾಟ್ ಆಲ್ಸೋ ವರ್ಕ್. ಓಕೆ, ಸೊ ಲೆಟ್ಸ್ ಡಿಫೈನ್ ಅ ಫಂಕ್ಷನ್. ಓಕೆ, ಏನಂತ ಇನ್ವೋಕ್ ಅಂಡರ್ಸ್ಕೋರ್ ದಿಸ್. ಈ ಕೋಡ್ ಎಲ್ಲ ಇದ್ರೊಳಗೆ ಹಾಕ್ಬಿಡು. ಆಮೇಲೆ ಏನು ಮಾಡಿರಿ, ಸೆಲೆಕ್ಟ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿರಿ. ಸೊ ಇಟ್ ವಿಲ್ ಬಿ ಆಲ್ ಅಂಡರ್ ದಿಸ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಆರ್ ಇದು ಫಸ್ಟ್ ಪ್ರೋಗ್ರಾಮ್ ಇನ್ವೋಕ್ ಸಮ್ ಅಂತ. ಅದರದ್ದು ವೇರಿಯಸ್ ವೆರೈಟಿ ತೋರಿಸಿದ್ದು ನಾನು ನಿಮಗೆ, ಬೇರೆ ಬೇರೆ ಇಂಟೀಜರ್ ಟೈಪ್ಗೆ ಇದಕ್ಕೆ ಹೆಂಗಾಗುತ್ತಂತ.